ದಯವಿಟ್ಟು ಮಧ್ಯ ಬಾಯಿ ಹಾಕದೆ ಸುಮ್ಮನೆ ನಿಂತ್ಕೊಳ್ಳಿ. ಓಕೆ ಫೈನ್, ಈಗಲೂ ಒಂದು ಅವಕಾಶ ಕೊಡ್ತೀನಿ. ನಿಮ್ಮಪ್ಪ ಹಣ ಟ್ರಾನ್ಸ್ಫರ್ ಮಾಡಿದ ಸುಳ್ಳು ಅಂತ ಹೇಳಿ, ಅದು ಸುಳ್ಳು ಅಂತ ಸಾಬೀತುಪಡಿಸ್ಲಿ. ಸಾಧ್ಯ ಇಲ್ಲ ಅಲ್ಲ? ಇಲ್ಲ, ಸಾಧ್ಯನೇ ಇಲ್ಲ. ಒಳಗೊಳಗೆ ನಡೀತಿರೋ ಕುತಂತ್ರಗಳು ಹೊರಗಡೆ ಬಂದು ಸುಳ್ಳು ಮೇಲಿರೋ ಪರ್ದೆನ ಸರಿಸಿ ಸತ್ಯನ ಸಾಬೀತು ಮಾಡೋ ಹಾಗಿದ್ದಿದ್ರೆ ರಾಮಾಯಣ ಮಹಾಭಾರತ ನಡೀತಾನೆ ಇರಲಿಲ್ಲ. ಸುಳ್ಳಿಗಿರೋ ಅಲ್ಪ ಆಯಸ್ಸು ಸತ್ಯಕ್ಕಿಲ್ಲ. ಸಮಾಜನ ಕಂಡವ್ರು ನೀವು, ಇದನ್ನ ತಿಳ್ಕೋಬೇಕಾಗಿತ್ತು. ಸಂಸ್ಕಾರ ಸಂಪ್ರದಾಯನ ನಂಬಿ ಅದನ್ನ ಪಾಲಿಸೋ ನೀವು ನಿಮಗೆ ಹಿರಿಯರಾಗಿರೋ ನಮ್ಮ ತಂದೆ ತಾಯಿ ಮರ್ಯಾದೆನ ಈ ಥರ ನಡು ಬೀದಿಯಲ್ಲಿ ಹರಾಜು ಹಾಕ್ತಿರ್ಲಿಲ್ಲ. ನೀವು ಬುದ್ಧಿವಂತರು, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಇದೆಲ್ಲ ಯಾಕಾಯ್ತು, ಯಾರು ಮಾಡಿದ್ರು, ಇದರಿಂದ ಏನ್ ರೀಸನ್ ಅಂತ ಒಂದ್ಸತಿನೂ ಆಲೋಚನೆ ಮಾಡ್ದೆ ನಮ್ಮ ತಂದೆ ತಾಯಿನ ನಡು ಬೀದಿಗೆ ಕರ್ಕೊಂಡ್ಬಂದು ಅವ್ರನ್ನ ಅವಮಾನ ಮಾಡ್ತಿದ್ದೀರಲ್ಲ. ನಿಮಗೆ ಮನುಷ್ಯತ್ವನ ಇಲ್ಲ, ನಿಮ್ಮಲ್ಲಿರೋ ರಾಕ್ಷಸ ಗುಣನ ಎದ್ದು ತೋರಿಸ್ತಾ ಇದ್ದೀರಾ. ಲೀಲಾ, ನಾಲ್ಗೆನ ತುಂಬಾ ಹರಿ ಬಿಡ್ತಾ ಇದ್ಯಾ. ಅಭಿ ಮೃದು ಮನ್ಸೋನು ಅಂತ ಗೊತ್ತಿದ್ದು ಅವನ್ನ ರಾಕ್ಷಸ ಅಂತ ಕರಿತಿದ್ಯಾ. ಅಂತರ ನೀನು ಕೋಪಿಸ್ಕೋಬೇಡಮ್ಮ. ಏಜೆ ಸರ್, ನಾನು ಕ್ಷಮೆ ಕೇಳ್ತೀನಿ, ನಿಮ್ಮ ಕಾಲಿಗೆ ಬಂದು ಕ್ಷಮೆ ಕೇಳ್ತೀನಿ. ನನ್ನ ಮಗಳ ಮಾತನ್ನ ಮನಸ್ಸಿಗೆ ಹಾಕೋಬೇಡಿ ಪ್ಲೀಸ್. ಅಪ್ಪ, ನಾನು ಯಾವ ತಪ್ಪು ಮಾಡ್ತಾ ಇಲ್ಲ, ನಡೀತಿರೋ ತಪ್ಪನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನ್ ತೋರಿಸ್ಕೊಡ್ತಿರೋದ್ ನೀನು? ಯಾವತ್ತು ತಪ್ಪೆ ಮಾಡದೇ ಇರೋರ್ನ ಈ ರೀತಿ ಬೀದಿಲಿ ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ. ನನ್ ಗಂಡನ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ಯಾರ್ ನೀನು? ಅವ್ರ ಹೆಂಡತಿ. ಏನಂದೆ? ನಾನು ಅವ್ರ ಹೆಂಡತಿ ಆಗಿದ್ದಿದ್ರೆ ಅವ್ರ ಜಾಗದಲ್ಲಿ ನಿಂತು ಅವ್ರು ಮಾಡ್ತಿರೋದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡಿ ಅವ್ರನ್ನ ಗೈಡ್ ಮಾಡ್ತಾ ಇದ್ದೆ. ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವ್ರನ್ನ ತಡಿತಾ ಇದ್ದೆ. ಈ ತರ ನಿಂತ್ಕೊಂಡು ಆಟ ನೋಡ್ತಿರ್ಲಿಲ್ಲ. ವಿಶ್ವರೂಪ್, ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಈ ಫೈಲಲ್ಲೆಲ್ಲ ಸಾಕ್ಷಿ ಇದೆ, ನೋಡ್ಕೊ. ನೋಡೋದೇನಿದೆ ಮಗಳೇ, ಅದೆಲ್ಲ ನಿಜವಾಗಿರೋ ಸಾಕ್ಷಿಗಳೇ. ನಿಜ ಅಂತ ಗೊತ್ತಿದೆ ಅಪ್ಪ, ಆದ್ರೆ ಆ ಸಾಕ್ಷಿನೇ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನು ಅರ್ಥ ಆಗದೆ ಇರೋಂಥದ್ದು? ಇದನ್ನ ತಿಳಿದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇದೆ ಏಜೆ ಸರ್. ಈ ತರ ಎಲ್ರ ಮುಂದೆ ಗಲಾಟೆ ಮಾಡೋದಲ್ಲ. ಇದ್ರ ಪರಿಣಾಮ ಅಪ್ಪ ಎಲ್ರ ಮುಂದೆ ತಲೆ ತಗ್ಸಿ ಓಡಾಡ್ಬೇಕಾಗತ್ತೆ. ಇಡೀ ಕುಟುಂಬ ಅಪ್ಪದನ ಹೊತ್ತು ಮರ್ಯಾದೆನ ಕಳ್ಕೊಂಡು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಎಲ್ಲ ತಪ್ಪು ಕಾನೂನು ಇರುತ್ತೆ ಅಲ್ವಾ? ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗಿ. ಅದು ಬಿಟ್ಟು ನನ್ನ ಕುಟುಂಬನ ಬೀದಿಗೆ ಕರ್ಕೊಂಡ್ಬಂದು ಶಿಕ್ಷೆ ಕೊಡಕ್ಕೆ ನೀವ್ ಯಾರು? ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಕೋಪದಲ್ಲಿರೋ ನಿಮ್ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನ್ ನಿಮ್ ವಿರುದ್ಧ ನಿಲ್ತೀನಿ. ನಮ್ಮ ಅಪ್ಪನ ಪರ ನಿಲ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ಈ ಥರ ಎಲ್ಲ ಜಗಳ ಆಡ್ಬಿಡಿ. ಬಾಸ್ ಜೊತೆ ಕೂತು ಮಾತಾಡಿ. ಇಲ್ಲ ವಿಶ್ವರೂಪ್, ನಾನು ನಿನ್ ಮಾತಾಡಲ್ಲ. ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಮಾತಾಡೋ ಬದಲು
ಸಮರಾಭ್ಯಾಸ ಮಾಡ್ಕೋತೀನಿ. ರಣರಂಗದಲ್ಲಿ ಸತ್ಯ ಪರಾಮರ್ಶೆ ಮಾಡೋರೆ ಕತ್ತಿ ಮಸೀತಿರ್ಬೇಕಾದ್ರೆ ಇನ್ ನಾನೇ ಸಂಬಂಧಕ್ಕೆ ಬೆಲೆ ಕೊಡ್ಲಿ? ನಿಮ್ ಬಾಸ್ನ ನೀವು ಕರ್ಕೊಂಡು ಹೋಗಿ. ಕೇಳಿಸ್ಕೊಂಡೆ ಅಭಿ, ನಿನ್ನ ಆಶ್ರಯದಲ್ಲಿರೋರೇ ಇವತ್ತು ನಿನಗೆ ತಿರುಗಿ ಮಾತಾಡ್ತಿದ್ದಾರೆ. ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಡಿ ಹೋಗೋಣ. ಅಮ್ಮ, ಅಪ್ಪ, ಬನ್ನಿ ಒಳಗೆ ಹೋಗೋಣ. ಬನ್ನಿ. ಇವರಿಂಥ ಕೆಟ್ಟ ಜನ ಅಂತ ನಾವು ಮಾತ್ರ ಅನ್ಕೊಂಡಿರ್ಲಿಲ್ಲ. ನಮ್ಮ ಮೇರದಲ್ಲಿ ಇವರಿದ್ದಾರೆ ಅನ್ನಕ್ಕೆ ನಾಚಿಕೆ ಆಗುತ್ತೆ. ಇನ್ನು ಇಲ್ಲೇ ನಿಂತಿದ್ದೀರಾ? ಕಂಡೋರ್ ಮನೆ ವಿಷಯ ಅಂದ್ರೆ ಹಂಗೆ ಅಚ್ಚಿಗೆ ಲೀಲಾ ಅತ್ತೆ ಮಾತು ಕೊಟ್ಟಿದ್ರು, ಈ ಮನೆ ನಂದು, ಹೋದ್ರೂ ನನ್ನ ಪ್ರಾಣ ಹೋಗುತ್ತೆ ಹೊರತು ನಾನು ಈ ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಲ್ಲ ಅಂತ. ಅವರು ಅದನ್ನೆಲ್ಲ ಮರೆತು ನಮ್ಮ ಪ್ರೀತಿ ವಿಶ್ವಾಸನ ಮರೆತು ಅಲ್ಲೇ ಉಳ್ಕೊಂಡ್ಬಿಟ್ರ. ಲೀಲಾ ಅತ್ತೆ ಅಲ್ಲೇ ಉಳ್ಕೊಂಡ್ರು ಅಂದ್ರೆ ಆ ಪ್ರಾರ್ಥನಾ ಪ್ಲಾನು ವರ್ಕ್ ಆಗ್ತಿದೆ ಅಂತ ಅರ್ಥ. ಅತ್ತೆ, ಯಾಕೆ ಹೀಗೆ ಮಾಡಿದ್ರಿ ನೀವು? ಆ ಪಾಪಿ ನನ್ನನ್ನೇ ಮಗಳು ಮಗಳು ಅಂತ ಹೇಳಿ ಬುಟ್ಟಿಗೆ ಹಾಕೊಂಡವಳು. ಅಂಥದ್ರಲ್ಲಿ ಬೇರೆಯವ್ರನ್ನ ಬಿಟ್ಬಿಡ್ತಾಳ? ಲೀಲಾ ಅತ್ತೆ, ಯಾಕೆ ಹೀಗೆ ಮಾಡಿದ್ರಿ? ನಿನ್ನ ಬಗ್ಗೆನೇ ಹೇಳ್ತಿದ್ಯಲ್ಲ ಸರು. ಅವಳಿ ಮನೆ ಕಾಲಿಟ್ಟಾಗಿಂದ ಎಲ್ರೂ ಯಾಮಾರ್ಸ್ಕೊಂಡು ಬಂದಿರೋ ಕುತಂತ್ರಿ ಅವಳು. ಅವಳಿಂದ ಲೀಲಾ ಅತ್ತೆ ಮನೆ ಬಿಟ್ಟು ಹೋಗೋಗಾಯ್ತು. ಪಾಪಿ ಪ್ರಾರ್ಥನಾ ಹೇಳಿದ್ದು ಲೀಲಾನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ. ಹಾಗೆ ಮಾಡಿಬಿಟ್ಲು. ಅತ್ತೆ, ನೀವಷ್ಟು ಸುಲಭವಾಗಿ ಯಾರ ಬಲೆಗೂ ಸಿಕ್ಕಾಕೊಳ್ಳೋರಲ್ಲ. ಆದರೆ ಈ ಪ್ರಾರ್ಥನಾ ಬಲೆಗೆ ಹೇಗೆ ಸಿಕ್ಕಾಕೊಂಡ್ರಿ? ಹೋಗಿರೋದು ಲೀಲಾ ಅತ್ತೆ ಒಬ್ರೆ, ಆದರೆ ನಾವೆಲ್ಲ ನೋವು ಅನುಭವಿಸ್ತಾ ಇದ್ದೀವಿ. ಅವ್ರು ಯಾಕೆ ಹೀಗೆ ಮಾಡಿದ್ರೋ ಏನೋ. ಅವರು ವಾಪಸ್ ಬರೋದೇ ಇಲ್ವಾ? ಈ ಮನೆ ಹೀಗೆ ಉಳ್ಕೊಂಡ್ಬಿಡತ್ತಾ? ಅವಳ ಪ್ಲ್ಯಾನ್ ನನಗೆ ಅರ್ಥ ಆಗಿದೆ ಸರು. ಆದರೆ ಲೀಲಾ ಅತ್ತೆ ಮುಂದೆ ಇಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿದಾಗ ಅಪ್ಪನ ಗಂಡನ ಅನ್ನೋ ಪ್ರಶ್ನೆ ಬರುತ್ತೆ. ಆಬ್ವಿಯಸ್ಲಿ ಆಗ ಅವರು ಅಪ್ಪನೇ ಚೂಸ್ ಮಾಡೋದು. ಲೀಲಾತನೂ ಅದೇ ಕೆಲಸ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರ್ತಿದ್ರು. ಆದರೆ ಅವ್ರು ಅಲ್ಲೇ ಉಳ್ಕೊಂಡಿರೋದ್ರಿಂದ ಆ ಪ್ರಾರ್ಥನಾಗೆ ಎಲ್ಲ ಆ್ಯಂಗಲ್ನಿಂದನೂ ವಿಕ್ಟ್ರಿ ಸಿಕ್ಕಾಗದಿಲ್ವಾ? ಅವಳು ಮೆರೆಯೋದಕ್ಕೆ ಇನ್ನಷ್ಟು ಅವಕಾಶ ಕೊಟ್ಟಾಗದಿಲ್ವಾ? ನಾನು ಬಂದೆ ಕಣ್ರಮ್ಮ. ಎಲ್ಲಮ್ಮ ನನ್ನ ಸೊಸೆ ಲೀಲಾ? ಕರೀರಿ ಅವಳನ್ನ. ಅವಳು ನೋಡಿ ಸುಮಾರು ದಿನ ಆಗೋಯ್ತು. ಅಜ್ಜಿ, ಅದು ಲೀಲಾ ಅತ್ತೆ ಹೊರಗಡೆ ಹೋಗಿದ್ದಾರೆ. ಸರು, ಈಗ ಏನು ಕರೆದೆ ನೀನು? ನಿನ್ನ ಬಾಯಲ್ಲಿ ಲೀಲಾನ ಅತ್ತೆ ಅಂತ ಬಂತ? ದುರ್ಗಾ, ಕೇಳಿಸ್ಕೊಂಡೇನಮ್ಮ? ಸರು ಲೀಲಾನ ಅತ್ತೆ ಅಂತ ಕರೀತಿದ್ದಾಳೆ. ಯಾವಾಗಿಂದ ಈ ಬದಲಾವಣೆ ನನಗೂ ಹೇಳ್ರಮ್ಮ. ಈಗ ಈ ಬದಲಾವಣೆ
ಸರಿಗೆ ಬಂದಿದೆ ಅಜ್ಜಿ. ಅಯ್ಯೇ ಅದನ್ನ ಯಾಕೆ ಇಷ್ಟು ಸಪ್ಪೆಯಾಗಿ ಹೇಳ್ತಿದೀಯಾ? ಖುಷಿ ಪಡೋ ವಿಷಯ ತಾನೇ. ನೀವು 3 ಜನನು ನಮಗೆ ಬೇಕಾಗಿರೋಂಥ ಅತ್ತೆನ ನಾವೇ ಹುಡುಕ್ತೀವಿ ಅಂತ ಹೇಳಿದ್ರಲ್ಲ, ಈಗ ನಿಮಗೆ ಬೇಕಾದಂಥ ಅತ್ತೆ ಸಿಕ್ಕಿದ್ಲು ತಾನೇ? ಅತ್ತೆ ಯಾಕೆ ಬೇಜಾರಾಗಿದ್ದೀರಾ ಎಲ್ರು? ಖುಷಿ ಪಡಿ. ಏ ಲಕ್ಷ್ಮೀ ಸರು ದುರ್ಗಾ, ಏನಾಯ್ತು? ನಿಮ್ಮ ಮುಖ ನೋಡ್ತಿದ್ರೆ ಏನೋ ಆಗಬಾರ್ದಾಗಿದೆ ಅಂತ ಅನ್ನಿಸ್ತಿದೆ. ಕರೆಕ್ಟಾಗಿ ಹೇಳಿ ಏನಾಯ್ತು ಅಂತ. ಹೇಳಿ ಹಿಂದೆ. ಅದು ಅಜ್ಜಿ, ಲೀಲಾ ಅತ್ತೆ ಯಾಕೆ ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತ್ಕೊಂಡಿದ್ದೀರಾ? ಪ್ರಪಂಚನ ತಲೆ ಮೇಲೆ ಬಿದ್ದಿಲ್ಲ ಕಡೆ, ಪ್ರಪಂಚನೇ ಮುಳುಗೋಗಿದೆ. ಇನ್ನೆಲ್ಲಿದೆ ಮಾನ ಮರ್ಯಾದೆ ನಮಗೆ? ನಮ್ಮ ಮಾನ ಮರ್ಯಾದೆ ಹೋದ್ರೆ ಹೋಯ್ತು ಬಿಡಮ್ಮ. ದೇವ್ರು ಕಂಡ್ಬಿಟ್ರೆ ಯಾವತ್ತೋ ಒಂದಿನ ಸತ್ಯ ದರ್ಶನ ಆಗುತ್ತೆ. ಆದ್ರೆ ನೀನು ಚಿನ್ನದಂಥ ಗಂಡನಿಂದ ದೂರ ಆಗಬೇಕಾಯ್ತಲ್ಲಮ್ಮ. ತುಲಿಲ್ಲ, ಅಪ್ಪನ ಪರವಾಗಿ ನಿಂತು ನಿನ್ನ ಗಂಡನ ಕಳ್ಕೊಳ್ಬಾರ್ದಾಗಿತ್ತು ಕಣೆ. ನನ್ನ ಮಗಳು ಅಳಿಯಂದ್ರು ದೂರ ಆಗ್ಬಿಟ್ರು ಅಂತ ಜಾಗರಣೆ ಮಾಡ್ಕೊಂಡು ಕೂತ್ಕೋಬೇಡಿ. ಹಣೆ ಬರ್ದಲ್ಲಿ ಏನು ಬರ್ದಿರುತ್ತೆ ಅದೇ ಆಗುತ್ತೆ ಅಪ್ಪ. ಅವ್ರು ನನಗೆ ತಾಳಿ ಕಟ್ಟಿದ್ರು ಎಲ್ಲರ ಮುಂದೆ ಅವ್ರನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕಾಗಲ್ಲ. ಬಾಯಿ ತುಂಬ ರೀ ಅಂತ ಕರೆಯೋಕ್ಕಾಗಲ್ಲ, ಸರ್ ಅಂತ ಕರಿಬೇಕು. ಸಂಬಂಧ ಇದ್ರೂ ಸಂಬಂಧ ಇಲ್ಲದೆ ಇರೋ ಥರ ನಾಟಕ ಮಾಡಬೇಕು. ಅದೆಲ್ಲ ಹೋಗ್ಲಿ ಬಿಡು. ಆದರೆ ಎಲ್ಲರ ಮುಂದೆ ಈ ಥರ ಅವ್ರು ನಿಮ್ಮ ಮರ್ಯಾದೆ ತೆಗಿಬಾರ್ದಾಗಿತ್ತು. ಆ ದೇವ್ರೇ ಬಂದರೂ ನಿಮ್ಮ ತಂದೆ ತಪ್ಪು ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಾನು ಬಿಡಲ್ಲ. ಅಂಥದ್ರಲ್ಲಿ ನನ್ನ ಗಂಡನ ಬಿಟ್ಬಿಡ್ತೀನಾ? ನಾವು ಗೊತ್ತಲ್ಲ. ಹೋಗಲಿ ಬಿಡಿ, ಆಗಿದ್ದು ಆಗೋಯ್ತು. ಇವಾಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನಂತೂ ಕಾಫಿ ತಿಂಡಿ ಏನೂ ಮಾಡಿಲ್ಲ. ಅಯ್ಯೋ, ನೀವು ಬಡ್ಸ್ಕೊಂಡಿರೋ ತಟ್ಟೆ ಹಾಗೇ ಇದೆ. ನಂಗಂತೂ ತುಂಬ ಹಸಿವಾಗ್ತಿದೆ. ಏನಪ್ಪ ನೀನು ಬೇಡ ಅಂತ ಹೇಳ್ತಿದ್ಯಾ? ಹಸುವಾಗ್ತಿದೆ ಅಂತ ಹೇಳ್ತಿದ್ದೀನಿ. ಆರಾಮಾಗಿ ಕುತ್ಕೊಂಡು ತಿನ್ನು ಅಂತ ಹೇಳಬೇಕು. ನೀವು ಒಳ್ಳೆ ಲೀಲಾ, ಲೀಲಾ, ಅದು ಅದು ಅಪ್ಪ ಫುಲ್ ತಣ್ಣಗಾಗಿ ಹೋಗಿದೆ. ಇದನ್ನು ಬಿಸಿ ಮಾಡಿದ್ರೂ ಚೆನ್ನಾಗಿರಲ್ಲ ಇವಾಗ. ಅದನ್ನು ಚೆಲ್ಬಿಡಮ್ಮ, ನಾನು ಬೇರೆ ಮಾಡ್ಕೊಡ್ತೀನಿ. ಈ ಮನಸ್ಥಿತಿಯಲ್ಲಿ ನೀನು ಅಡುಗೆ ಮಾಡ್ದಂಗೆ ಉಪ್ಪು ಖಾರ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನಾನೇ ಅಡುಗೆ ಮಾಡ್ತೀನಿ, ಆದರೆ ಇದನ್ನು ಹೊರಗಡೆ ನಾಯಿಗೆ ಹಾಕಿ ಬರ್ತೀನಿ. ಬೇಡಮ್ಮ, ನಾಯಿಗೆ ಹಾಕ್ಬೇಡ. ನಾನು ಇದನ್ನ ಚೆಲ್ ಬರ್ತೀನಿ. ಯಾಕಿಬ್ರು ಗಾಬರಿ ಆಗಿದ್ದೀರಾ? ಹಳ್ಸಿಲ್ಲ, ಕೆಟ್ಟೋಗಿಲ್ಲ, ಮತ್ತ್ಯಾಕೆ ನಾಯಿಗೆ ಹಾಕಬಾರ್ದು? ನೀವು ಆಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಏನಾಯ್ತು? ಅದನ್ನೇನು ಕೇಳಬೇಡಮ್ಮ, ಹೋಗಿ ಚೆಲ್ಬಿಡು. ಇಲ್ಲಪ್ಪ, ನೀವು ಹೇಳಲೇಬೇಕು. ನೀವು ಹೇಳ್ದೆ ಹೋದ್ರೆ ನಾನು ನಿಜವಾಗ್ಲೂ ಇದನ್ನ ತಿಂದ್ಬಿಡ್ತೀನಿ. ಬೇಡ.
ಹೇಳಿ, ಏನಾಯ್ತು? ಅದಕ್ಕೆ ವಿಷ ಹಾಕಿದೆ. ಅಜ್ಜಿ ಪ್ಲೀಸ್, ನೀವು ನೊಂದ್ಕೋಬೇಡಿ. ಹೌದು ಅಜ್ಜಿ, ನಮ್ಮನ್ನೆಲ್ಲ ಸಮಾಧಾನ ಮಾಡಬೇಕಾಗಿರೋದು ನೀವೇ ಈಗ ಹತ್ರ ಹೇಗೆ ಅಜ್ಜಿ? ಲೀಲಾ ಅತ್ತೆನ ಅತ್ತೆ ಅಂತ ಒಪ್ಕೊಂಡೆ, ಆದರೆ ಅವ್ರ ಜೊತೆ ಬೆರೆಯೋ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲೇ ಆ ದೇವರು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿಬಿಟ್ಟ. ಯಾಕಮ್ಮ ಎಲ್ಲಾನು ದೇವ್ರ ಮೇಲೆ ಭಾರ ಹೊರಿಸ್ತೀರಾ? ದೇವ್ರು ನಡೆಸಿದ ದಾರಿಲಿ ನಡಿತೀನಿ, ಅವ್ನು ಮಾಡ್ದಾಗ ಮಾಡ್ತೀನಿ ಅಂತ ಎಲ್ಲ ಭಾರನೂ ದೇವ್ರ ಮೇಲೆ ಹಾಕ್ಬಿಡೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲದಕ್ಕೂ ದೇವರೇ ಕಾರಣ ಅಂತ ಅವನನ್ನು ಬೈಯೋದು. ಯಾಕಮ್ಮ, ದೇವ್ರು ಏನು ಮಾಡಿದ್ದಾನೆ? ತಪ್ಪು ಮಾಡೋದು ದೇವರಲ್ಲ, ಮನುಷ್ಯ. ದೇವರು ಮನುಷ್ಯಂಗೆ ಯೋಚನೆ ಮಾಡೋಕ್ಕೆ ಬುದ್ಧಿ ಕೊಟ್ಟಿರ್ತಾನೆ ಅಂದಮೇಲೆ ಅವನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಬೇಕು? ದೇವ್ರು ಯಾಕೆ ಮನುಷ್ಯಂಗೆ ಸರಿ ದಾರಿ ತೋರಿಸ್ಬೇಕು? ನಾವು ಒಳ್ಳೆಯವರಾಗಿದ್ದರೆ, ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನೀವೇನಾದರೂ ಮಾಡೋದಿರಲಿ, ಈಗ ನನಗೆ ಬರ್ತಿರೋ ಕೋಪಕ್ಕೆ ಅಂತರನ ಪ್ರಾರ್ಥನಾ ಕೊಂದು ಬಿಡಬೇಕು ಅನ್ನಿಸ್ತಾ ಇದೆ. ಮಗನ ಜೀವನದಲ್ಲಿ ಆಟ ಆಡಿ ನನ್ನ ಮೊಮ್ಮಗನ ಜೀವನನ ನಾಶ ಮಾಡಿ ಈಗ ನನ್ನ ಸೊಸೆ ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ರೆ ನಾನು ಸುಮ್ಮನೆ ಬಿಡ್ತೀನಾ? ಇವಳು ಕ್ಷಮೆ ಅನ್ನೋದೇ ಇಲ್ಲ. ನಾನು ಈ ಮನೆ ಯಜಮಾನಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಸೊಸೆ ಬೇಕು. ನನ್ನ ಮಗನ ಸೊಸೆಯರಾಗಿ ನಿಮ್ಮತ್ತೆನ ಅಂದರೆ ನನ್ನ ಸೊಸೆ ಲೀಲಾನ ನನ್ನ ಕೈಗೆ ತಂದು ಒಪ್ಸೋ ಜವಾಬ್ದಾರಿ ನಿಮ್ಮದು. ಈ ಜವಾಬ್ದಾರಿನ ಯಾವುದೇ ತಪ್ಪುಗಳಿಲ್ಲದೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಲೀಲಾ ಈ ಮನೆಗೆ ಬೇಕು. ಈ ಮನೇಲಿ ದುಷ್ಟಶಕ್ತಿ ಎಷ್ಟೇ ತಾಂಡವಾಡ್ತಿದ್ರು ದೇವತೆ ಮನೆ ಒಳಗೆ ಕಾಲಿಡೋವರೆಗೂ ಮಾತ್ರ ಅದರ ಅಟ್ಟಹಾಸ. ಉತ್ಸವಕ್ಕೆ ಅಂತ ಹೊರಟಿರೋ ಈ ಮನೆ ಉತ್ಸವ ಮೂರ್ತಿ ಲೀಲಾ ಈ ಮನೆ ಒಳಗೆ ಕಾಲಿಟ್ಟು ಗಳಿಗೆನೆ ಪ್ರಾರ್ಥನಾ ಸುಟ್ಟು ಬೂದಿ ಆಗಬೇಕು. ಏನು ವಿಷಾನ? ದೇವ್ರಂತ ತಂದೆ ತಾಯಿ ನೀವು. ಆ ದೇವರು ನಿಮ್ಮಂಥವ್ರನ್ನ ನನಗೆ ಕೊಟ್ಟಿದ್ದಾನೆ. ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ರೂ ನಾನು ನಿಮ್ಮ ಜೊತೆಲಿ ಇರ್ತಾ ಇದ್ದೆ, ನಾನು ಹೆಗಲು ಕೊಡ್ತಾ ಇದ್ದೆ. ಆದರೆ ಈ ಸತಿ ನನ್ನ ನೆನಪೇ ಆಗಲಿಲ್ವಾ ನಿಮಗೆ? ಟ್ರೈ ಕೂಡ ಮಾಡಲಿಲ್ಲ. ನಂಗೆ ಒಂದು ಮಾತು ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಯಾವ ನಂಬಿಕೆ ಮೇಲೆ ನೀವು ಅನ್ಕೊಂಡಿದ್ದೆ ಆಗುತ್ತೆ ಅಂತ ನೀವು ತೀರ್ಮಾನ ಮಾಡಿದ್ರಿ? ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವ ನೀವು? ಅಪ್ಪ ಅಮ್ಮನ್ನ ಕಳ್ಕೊಂಡು ನಾನು ಅನಾಥೆ ಆಗ್ತೀನಿ ಅಂತ ನಿಮಗೆ ಅನಿಸ್ಲೇ ಇಲ್ವಾ? ನನ್ನ ಸುಖ ಸಂತೋಷಕ್ಕೆ ನೀವು ಜೀವ ಕೊಟ್ಟರೆ ನಾನು ಕೊರ್ಗಿ ಕೊರ್ಗಿ ಸಾಯ್ತೀನಿ ಅಂತ ನಿಮಗೆ ಅರಿವೇ ಆಗಲಿಲ್ವಾ? ನೀವಿಬ್ರು ನನ್ನ ಬಿಟ್ಟು ಹೋಗ್ತಿದ್ರಾ? ನಿಮ್ಮಿಬ್ರನ್ನ ಬಿಟ್ಟು ನಾನು ಹೇಗೆ ಬದುಕಿರ್ಲಿ ಒಂದ್ಸತಿನೂ ಯೋಚನೆ ಮಾಡಲಿಲ್ವಾ?
ಅಂಥವ್ರು 100 ಜನ ಬಂದರು ಲೀಲಾ ಅಂತ ಒಬ್ಳು ಮಗಳು ಬಂದು ನಿಮ್ಮನ್ನ ಕಾಪಾಡ್ತಾಳೆ ಅಂತ ನಿಮಗೆ ನಂಬಿಕೆನೇ ಹುಟ್ಟಲಿಲ್ವಾ? ಹುಲಿ ಜಿಂಕೆನ ಸಾಯಿಸುತ್ತೆ ಅಂತ ಜಿಂಕೆ ಹೋಗಿ ಹುಲಿ ಮುಂದೆನೇ ಆತ್ಮಹತ್ಯೆ ಮಾಡ್ಕೊಳುತ್ತಪ್ಪ. ಹುಲಿ ಮುಂದೆ ಹೋಗಿ ಹುಲ್ ತಿನ್ನುತ್ತೆ. ಪ್ರಾಣಿಗಳಿಗಿರೋ ಬುದ್ಧಿ ನಿಮಗಿಲ್ವಾ? ಸಾಯೋದಾದ್ರೆ 3 ಜನ ಒಟ್ಟಿಗೆ ತಿನ್ಸಾಯೋಣ. ನಾನು ತಪ್ಪು ಮಾಡಿಬಿಟ್ಟೆ ಕಣಮ್ಮ. ಸಾವನ್ನ ಮರೆತು ಬದುಕೋಣ, ಏನೇ ಬಂದು ಎದುರಿಸೋಣ. ಒಬ್ಳು ಆ ತಟ್ಟೆಯಲ್ಲಿ ಇರೋದನ್ನ ಬಿಸಾಕ್ಬೇಡಮ್ಮ, ಬಿಸಾಕು. ಇದು ಬದುಕೋರ್ ಲಕ್ಷಣ ಅಂದರೆ. ಅವಮಾನ ಆದ ಜಾಗದಲ್ಲೇ ಅಭಿಮಾನ ಹುಟ್ಟೋ ಹಾಗೆ ಬೆಳೆದು ನಿಲ್ಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ಹೌದಮ್ಮ, ಆ ಮಾತನ್ನ ನಾನೇ ಮರೆತುಬಿಟ್ಟೆ, ಕ್ಷಮಿಸ್ಬಿಡು.